ಅರ್ಥ ಆಯ್ತಲ್ವಾ? ಫುಲ್ ವುಡ್ ಇದೆ, ಎಲ್ಲೂ ಒಳಗಡೆ ಇದಿಲ್ಲ. ನಾವೇನ್ ಮಾಡ್ಬೇಕು ಈಗ? ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಕರೆಕ್ಟ್ ಏನ್ ಮಾಡ್ಬೇಕು? ತೂತ್ ಹೊಡಿಬೇಕು. ಅರ್ಥ ಆಯ್ತಾ? ತೂತ್ ಹೊಡಿಬೇಕಷ್ಟೇ. ಏನ್ ಹೊಡಿಬೇಕು ಅಂದ್ರೆ ಕೇಳಿಸ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೂ ಮನೆವರೆಗೂ ಬರ್ಬೇಕು, ತೂತ್ ಬೀಳ್ಬಾರ್ದು ಅಷ್ಟೇ. ಕೆಳಗಡೆ ಏನಾಗ್ಬಾರ್ದು, ಕೆಳವರೆಗೂ ಬರ್ಬೇಕು. ಇನ್ನೊಂದ್ಸರಿ ಹಿಂಗ್ ಬಂದ್ರೆ ಕೆಳಗಡೆ ಇದ್ದಾಗ ಅಲ್ಲಿವರೆಗೂ ಇದ್ ಮಾಡ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಇವಾಗ ನೋಡಿ ಈ ತರ ಮಾಡಿದೀನಿ. ಎನಿ ಡೌಟ್ ಇನ್ ದಿಸ್? ಇಲ್ಲಿ ನೋಡಿ, ಇವಾಗ ಇರೋದು ಮೈನ್. ಇವಾಗ ನನಗೆ ಮೈನ್. ಇವಾಗ ನಿಮ್ಗೊಂದು ಬಟ್ಟೆ ಕೊಡ್ತೀನಿ ನಾನು, ನೋಡ್ಕೊಳ್ಳಿ. ಒಂದ್ ಬಟ್ಟೆ ಕೊಟ್ಬಿಡಿ, ವರ್ಷಕ್ಕೆ ಹೋಗ್ರಿ. ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಿ. ಎಲ್ಲ ಸುತ್ತಲೂ ಒರೆಸ್ತೀಯಾ? ಸುತ್ತಲೂ ಒರೆಸ್ತೀಯ. ಸುತ್ತಲೂ ಒರೆಸೋದು ಅಂದ್ರೆ ಏನು? ವೆರಿ ಗುಡ್. ಹಿಂಗಿತ್ತ ಫುಲ್ ಒರೆಸ್ನ? ವೆರಿ ಗುಡ್. CSA ಆಫ್ ಸಿಲಿಂಡರ್. ಆಮೇಲೆ ಮೇಲಾಯ್ತಾ ನನಗೆ? ಮೇಲ್ ಹೋದ್ರು ಫುಲ್ ಹೋಲ್ ಆಗ್ಬಿಟ್ಟಿದೆ. ಕೈಯಾಕೆ ಏನ್ ಮಾಡ್ತಾ ಇದ್ದೀನಿ? ಒಳಗಡೆ CSA ಆಫ್. ಆಮೇಲೆ ಕೆಳಗಡೆ ಏನು? ಇನ್ನು ಬೇಸ್ ಏರಿಯಾ ಹಂಗೆ ಇರುತ್ತೆ. ಯಾಕಂದ್ರೆ ಸಾಲಿಡ್ ವುಡ್ ಅಂತ ತಗೊಂಡಿರೋದು. ಇದನ್ನ ಮಾಡಲ್ಲ 90% ಇವರು ಏನಾಗ್ತಾರೆ, ಅವೆರಡನ್ನೇ ಆಡ್ ಮಾಡಿರ್ತಾರೆ. CSA ಆಫ್ ಸಿಲಿಂಡರ್, CSA ಆಫ್ ಕೋನ್. ಮಾರ್ಕ್ಸ್ ಹೋಯ್ತು ಪ್ಲಸ್. ಯಾಕಂದ್ರೆ ಅದಕ್ಕೆ ನಾನು ಹೇಳೋದು, ಒಂದ್ ಸ್ವಲ್ಪ ನೋಡಿ, ಅರ್ಜೆಂಟ್ ನನಗೆಲ್ಲ ಗೊತ್ತು. ಪ್ರೊಫೆಸರ್ ಅಂತ ಮಾಡ್ಕೊಂಡು ಮಾರ್ಕ್ಸ್ ಕಳ್ಕೊಂಡ್ರೆ ನಿಮ್ಮಷ್ಟು ಬೆದ್ಗುಂಡುಗಳು ಯಾರು ಇಲ್ಲ. ನಾನು ಹೇಳ್ತೀನಿ, ಯೋಚನೆ ಮಾಡಿ. ಅದಕ್ಕೆ ನಮ್ಮ ಹುಡುಗರು ನಾನು ಹೇಳಿ ಇಷ್ಟು ಮಾರ್ಕ್ಸ್ಗಳು. ಒಂದು ಬಟ್ಟೆ ತಗೊಂಡು ಇದು ಕೊಟ್ಟಿದಾರಲ್ಲ, ಸಾಲಿಡ್ ಇದೆ, ಇದನ್ನ ಎಲ್ಲೆಲ್ಲಿ ಒರೆಸ್ಬೋದು, ಒರೆಸೋದಂತಾನೆ ತಗೊಳ್ಳಿ. ಅದ್ ನಿಮ್ಗೆ ಬಂದ್ಬಿಟ್ಟು ತಲೆಯಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ಟೇಕ್. ನೋಡು, ಹಿಂಗ್ ಸುತ್ತಲೂ ಒರೆಸ್ತೀನಿ. ಸುತ್ತಲೂ ಒರೆಸಿದ್ರೆ CSA ಆಫ್ ಸಿಲಿಂಡರ್. ಆಮೇಲೆ ಒಳಗಡೆ ವರ್ಷಕ್ಕೆ ಹೋದ್ರೆ ಒಳಗಡೆ ಏನಿಲ್ಲ. ಯಾಕಂದ್ರೆ ಏನಾಗಿದೆ, ನೀಟಾಗಿ ಫುಲ್ ನೀಟಾಗಿ ಡ್ರಿಲ್ ಆಗ್ಬಿಟ್ಟಿದೆ. ಒಳಗಡೆ ಹೋದಷ್ಟಕ್ಕಂತ ಹಿಂಗ್ ಕೈ ಒಳಗಡೆ ಕೊಳ್ಟೋಯ್ತು. ಅದೆಲ್ಲ ವರ್ಷಿದ್ರೆ ಅದೇನಾಯ್ತು ನನಗೆ ಇವಾಗ? ತಲೆಯಲ್ಲಿ ಬರ್ಲಿ, CSA ಆಫ್ ಕೋನ್ ಆಯ್ತು. ಮೇಲೆ ಜಾಗ ಇಲ್ಲ ಬಿಡು. ಈ ಕಡೆ ಸುತ್ತಲೂ ಬರ್ಕೊಂಡಿದ್ದೀನಿ CSA ಆಫ್ ಸಿಲಿಂಡರ್ ಅಂತ. ಒಳಗಡೆ ಒರೆಸಿದೀನಿ, ಅದು ಏನು? CSA ಆಫ್ ಕೋನ್. ಬಟ್ ಇನ್ನ ಕೆಳಗಡೆ ಇಲ್ಲಿವರೆಗೂ, ಕೆಳಗಡೆವರೆಗೂ, ತಳದವರೆಗೂ ನಾನು ಮುಚ್ಚಿಟ್ಟಿದ್ದೀನಿ ಹೊರತು ಹೋಲ್ ಆಗಿಲ್ಲ. ಫುಲ್ ಕೆಳಗಡೆ ಇದೆಯಾ ಉಡ್ಡು, ಅದನ್ನು ಒರೆಸ್ಬೇಕೋ ಬೇಡವೋ? ಅದನ್ನು ಒರೆಸಿದಾಗ ನಮ್ಗೆ ಏನ್ ಸಿಕ್ತು ನಿಮ್ಗೆ? ಸೊ ಏರಿಯಾ ಆಫ್ ಸರ್ಕಲ್. ನೋಡಿ, ಹಿಂಗ್ ಸುತ್ತಲೂ ಒರೆಸಿದೀನಿ. ಹೇಳಿ ಈಗ. CSA ಆಫ್ ಒಳಗಡೆ ಒರೆಸಿದೀನಿ, CSA ಆಫ್ ಕೆಳಗಡೆ ಇನ್ನೆಲ್ಲಾದ್ರೂ ಬಿಟ್ಟಿದ್ದಾನೆ ಹೇಳ್ಬಿಡಿ. ಇವಾಗ ಅದೇ ಟೋಟಲ್ ಸರ್ಫೇಸ್. ಇವಾಗ ಯಾಕೆ ಟೋಟಲ್ ಸರ್ಫೇಸ್ ಆಫ್ ದಿಸ್ ಏನು ಸಾಲಿಡ್ ಥಿಂಗ್, ಅದ್ರದ್ದು ಏನೇನು ಎಲ್ಲೆಲ್ಲ ಒರೆಸ್ಬೋದು ಅದೆಲ್ಲ ಸರ್ಫೇಸ್. ಏನು ಡೌಟ್ ಇನ್ ದಿಸ್? ಅದಕ್ಕೆ ಇದು ಹಿಂಗ್ ಹೇಳಕ್ ಮುಂಚೆ ಹಿಂಗ್ ಕೆಳಗಡೆ ಸರ್ಕಲ್ ಹಾಕೊಡ್ರು ಅಂತ ಹೇಳೋದಕ್ಕಿಂತ ಹಿಂಗ್ ಹೇಳಿದ್ರೆ ಎಫೆಕ್ಟಿವ್ ಆಗಿ ಅರ್ಥ ಆಗುತ್ತೆ. ಹೇಳ್ಬಿಡ್ಬೋದು, ಆದ್ರೆ ಹಿಂಗ್ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ರು ಅವಾಗ್ಲೇ ಹೇಳ್ಬಿಡಿ ಸರ್ ನಾವು ಮಾಡ್ಬಿಡ್ತೀವಿ ಅಂದ್ರು ಮಾಡ್ಬೋದು. ಅವಾಗ ಮಾಡ್ಬಿಟ್ರೆ ಇಷ್ಟು ನೋಡಿ, ಇವಾಗ ನೀಟಾಗಿ ಸುತ್ತಲೂ ಒರೆಸ್ತಾ ಇದ್ದೀನಿ ಬಟ್ಟೆ ತಗೊಂಡು. CSA ಆಫ್ ಸಿಲಿಂಡರ್. ಆಮೇಲೆ ಒಳಗಡೆ ಇಲ್ಲೆಲ್ಲೂ ಒಳಗಡೆ ಜಾಗ ಇಲ್ಲ, ಹಿಂಗ್ ಹೋಗಿದ ತಕ್ಷಣ ಕೆಳಗಡೆ ಕೊಳ್ತೋಯ್ತದು. ಅದು CSA ಆಫ್ ಸಿಲಿಂಡರ್. ಅದೇ ಅದು ಕೋನ್. ಆಮೇಲೆ ಕೆಳಗಡೆನೂ ಇದೆ, ಮೇಲಂತೂ ಓಪನ್ ಆಗೋಯ್ತು. ಕೆಳಗಡೆ ಇದೆಯಲ್ಲ ಏನಾಯ್ತು ಈಗ ನಮ್ಗೆ? PSA is equal to CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್ ಪ್ಲಸ್ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸಿಲಿಂಡರ್ ಕೋನ್. ಅದೇನ್ ಬೇಡ, ಏರಿಯಾ ಆಫ್ ಸರ್ಕಲ್ ರೇಡಿಯಸ್ ಇದ್ರೆ ಸಾಕು. ಇದು ರೇಡಿಯಸ್ ಅದಕ್ಕೆ ಹಾಕ್ಬೋದು, ಅದನ್ನೇನು ಬರ್ಕೊಳಕ್ ಹೋಗ್ಬೇಡಿ. ಸಿಲಿಂಡರ್ಗೆ ಏನೇನು ಕೊಟ್ಟಿದ್ದಾರೆ ನೋಡಿ. ಹೈಟ್ ಎಷ್ಟು? ಹೈಟ್ ಎಷ್ಟು? ಸೆಂಟಿಮೀಟರ್. ಡಯಾಮೀಟರ್ ಎಷ್ಟು? 1.4. ಅವಾಗ ರೇಡಿಯಸ್ ಎಷ್ಟಾಗುತ್ತೆ? 0.7. ಅದನ್ನ ಅರ್ಧ ಮಾಡಿದ್ರೆ 1.4 ನ ಅರ್ಧ ಮಾಡಿದ್ರೆ 0.7 ಸೆಂಟಿಮೀಟರ್. ಇದಕ್ಕೆ ಏನೇನು ಬೇಕು ನನಗೆ? ರೇಡಿಯಸ್ ಬೇಕು. ರೇಡಿಯಸ್ ಎಷ್ಟು? ಅಥವಾ 7/10. ನನಗೆ ಎಲ್ ಬೇಕು, ಎಲ್ಲಿಲ್ಲ. ಎಲ್ಲಿ ನೀನ್ ಇವಾಗ ಫೈಂಡ್ ಮಾಡ್ಬೇಕು. ಏನ್ ಫಾರ್ಮುಲಾ ಹಾಕ್ಬೇಕು? ಅದನ್ನೇ ನಾನು ಹೇಳಿದ್ದು. ಇಲ್ಲಿ ನೀವೇನಾದ್ರೂ ಓದ್ರಿ ಅಂತ ಹೆಚ್ಚ ಬೇಕಾಗಲ್ಲ ನನಗೆ. ಇವಾಗ ಏನ್ ಬೇಕು ನನಗೆ? ಎಲ್ ಬೇಕು. ಹೆಚ್ಚಂಗಿದ್ರು ಗೊತ್ತು. ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ R ಸ್ಕ್ವೇರ್ ಅಂದ್ರೆ ಎಷ್ಟಿದೆ ನೋಡು? 0.7 ಹೋಲ್ ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಎಷ್ಟಿದೆ ನೋಡು?
2.4 whole square. Any doubt in this? ಇವಾಗ L is equal to ಇದು 0.49 ಆಗುತ್ತೆ. 49 7 7 49 ಎರಡು ಪಾಯಿಂಟ್ ಇರುತ್ತಲ್ವಾ, ಸೊ 0.49 ಪ್ಲಸ್ ಇದು 5.76 ಆಗುತ್ತೆ. What is 2.4 square? 24 square 5.76. ಇದನ್ನ ಆಡ್ ಮಾಡಿದ್ರೆ 6.25 ಬರುತ್ತೆ. ಅಂದ್ರೆ that will be equal to 2.5. 625 ಗೆ ಸ್ಕ್ವೇರ್ ರೂಟ್ 2.5. ಯಾಕಂದ್ರೆ ಹಿಂಗ್ ಮಾಡಿ 625 ಈಸಿ ಅಂತ ನಾನು ಮಾಡಕ್ ಹೋಗಲ್ಲ. 25 625 ಅದು ಪಾಯಿಂಟ್ ಅದಕ್ಕೆ ನೀವು ಒಂದು ಪಾಯಿಂಟ್ ಹಾಕ್ಬಿಡಿ. ಎಷ್ಟು ಸೆಂಟಿಮೀಟರ್ ಬಂತು ಎಲ್ಲು? ಫೈಂಡಿಂಗ್ ಎಲ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಅಥವಾ ಎಲ್ ಗೊತ್ತಿಲ್ಲ ನನಗೆ, ಅದಕ್ಕೆ ನಾನು ಎಲ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಹೋಗ್ತೀನಿ. ಆರ್ ಸ್ಕ್ವೇರ್ ಅಂದ್ರೆ 0.7 ಹೋಲ್ ಸ್ಕ್ವೇರ್ ಪ್ಲಸ್ ಎಚ್ ಅಂದ್ರೆ 2.4 ಹೋಲ್ ಸ್ಕ್ವೇರ್. 0.7 ಅಂದ್ರೆ 0.49 ಆಯ್ತು. 0.7 into 7 7 49. ಈ ಕಡೆ 0.7 ಅಲ್ಲಿ 1 ಪಾಯಿಂಟ್, ಆ ಕಡೆ 0.7 ಅಲ್ಲಿ 1 ಪಾಯಿಂಟ್, 2 ಪಾಯಿಂಟ್ ಆಯ್ತಲ್ಲ. 9 4 ಬಿಟ್ಬಿಟ್ಟು ಪಾಯಿಂಟ್ ಇಡಬೇಕು. ಆಮೇಲೆ ಇದು ಎಚ್ 2.4 ಸ್ಕ್ವೇರ್. 2.4 ಅಂದ್ರೆ 24 into 24 is 576. ಪಾಯಿಂಟ್ ಅದಕ್ಕೆ ಇಲ್ಲೊಂದು ಪಾಯಿಂಟ್ ಅಲ್ಲೊಂದು ಪಾಯಿಂಟ್ 5.76. ಇವೆರಡನ್ನು ಆಡ್ ಮಾಡಿದ್ರೆ ನಿಮಗೆ 6.25. 625 ಗೆ 25 ಆದ್ರೆ ಪಾಯಿಂಟ್ ಅದಕ್ಕೆ 2.5 ಸೆಂಟಿಮೀಟರ್. ಎನಿ ಡೌಟ್ ಇನ್ ದಿಸ್? ಇಲ್ಲಿ ಬರ್ಕೊಳ್ಳಿ 2.5. ಇವಾಗ ಹೋಗ್ರಿ, ಇವಾಗ ಈಸಿಯಾಗಿ ಮಾಡ್ಬೋದು. ಏನು CSF ಸಿಲಿಂಡರ್ ಏನು ಫಾರ್ಮುಲಾ? 2πr. ನೋಡಿ ನೀವೇನ್ ಮೆಮೊರೈಸ್ ಮಾಡೋಷ್ಟೇ ಇಲ್ಲ, ಸಮ್ ಅಲ್ಲಿ ಮಾಡ್ತಾ ಮಾಡ್ತಾ ಸ್ವಲ್ಪ ತಲೆ ಆ ಕಡೆ ಗಮನ ಇಡ್ತಾ ಇದ್ರೆ ನಿಮ್ ಫಾರ್ಮುಲಾ ಹಂಗೆ ರೀಕಾಲ್ ಆಗ್ತಾ ಇರುತ್ತೆ. ಗಮನನೇ ಇಲ್ಲ, ಸುಮ್ನೆ ಬರ್ಕೊಂತ ಇದ್ರೆ ಅಂದ್ರೆ ನೀವೇನ್ ಮಾಡಿದ್ರು ಬರಲ್ಲ. ಸಮ್ ಏನು CSF ಸಿಲಿಂಡರ್ ಏನು ಅಂತ ಸ್ವಲ್ಪ ಗಮನ ಇಟ್ಟು ಹೇಳ್ಕೊಂಡು 2-3 ಸಮ್ ಅಲ್ಲಿ ಹೇಳ್ಕೊಂತ ಇದ್ರೆ ನಿಮ್ಗೆ ಬಂದ್ಬಿಡುತ್ತೆ. CSF ಕೋನ್ ಏನು? πr L ಪ್ಲಸ್ ಏರಿಯಾ ಆಫ್ ಸರ್ಕಲ್ ಏನು? ಬೇಸ್ ಸ್ಕ್ವೇರ್ ಅಂತ ಅದು ತಗೊಬಹುದು. ಬೇಸ್ ಅಂದ್ರೆ ಏನು? ಸರ್ಕಲ್. ಬೇಸ್ ಹೆಂಗಿರುತ್ತೆ ಅದಕ್ಕೆ ಏರಿಯಾ ಆಫ್ ಸರ್ಕಲ್ ಅಂತ ಬರೆದ್ರೆ ಇನ್ನ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಏನೋ ಕಾಮನ್ ತೆಗಿಬಹುದು. ಏನು? πr ಮಾತ್ರ ಕಾಮನ್. ಇಲ್ಲೂ πr ಇದೆ, ಇಲ್ಲೂ πr ಇದೆ, ಇಲ್ಲೂ πr. ಇನ್ನೇನ್ ಮಿಕ್ತು? πr ఎగిరిపాయ. ఇంకేముంది? πr ఎగిరిపాయ కదా, ఏముంది? 2h. ఇక్కడ πr వెళ్ళిపోయినా ఏముంది? ఇక్కడ πr వెళ్ళిపోయింది కదా, పై ఒకటి ఆర్ ఎగిరిపాయ. ಅವರೇ ಇನ್ನು ఇంకొకటి ఉంది కదా, ఏమి అది? ನೀವು ತೆಲುಗ ಇಲ್ವೋ? ಹಂಗ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಸೊ ಇಲ್ಲೂ πr ಇದೆ, ಇಲ್ಲೂ πr ಇದೆ, ಅಲ್ಲೂ πr ಇದೆ. ಸೊ πr ಕಾಮನ್ ತೆಗೆದ್ರೆ πr ಆಚೆ ಬಂತು, 2h ಉಳಿತು. ಇಲ್ಲಿ πr ಆಚೆ ಹೋಯ್ತು, L ಉಳಿತು. ಅಲ್ಲಿ πr ಆಚೆ ಹೋಯ್ತು, ಅಲ್ಲಿ r ಉಳಿತು. अंडरस्टूड? इधर क्या हुआ? πr कॉमन है, वो πr कॉमन ले तो इधर क्या मिला? 2h मिला. और इधर क्या मिला? L मिला, बाहर गए ना? slanted मिला. और क्या आया अंदर? अंदर L है. और इधर क्या हुआ? ये पै गया और r 2 है, r स्क्वायर ना, दूसरा बाहर गए तो और एक अंदर है. दूसरा r अंदर गया. साका ಇನ್ನೊಂದು ಲ್ಯಾಂಗ್ವೇಜ್ ಬೇಕಾ? ತಲೆ ಒಂದೇ ನಿಮಿಷ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ನಿಮಿಷ. ಲಿಸನ್. So here in this shape we need to find out the surface area of the given solids. Here the solid cylinder and the cone is hollowed out, removed out, and now we need to find out the surface area of this solid. So here we have curved surface area of the cylinder and curved surface area of a cone, as well as area of circle, base area. It looks like our circle. And here cylinder's height is given and cylinder's diameter is given. Diameter we need no need, we need to convert into radius. If diameter is 1.4, radius will become 0.7. And now cone, that same radius is same, but we want L, we don't want H. We have a formula to find out L, that is L is equal to square root of r square plus h square, and r is 0.7 whole square plus h is 2.4 whole square. 0.7 into 0.7, if you multiply you will get 0.4. 7 7 49. There are 2 points,
0.7, 0.7, 0.49. Same at 24 into 24 is 576. Here 1 point, one more 2.4, one more point. So total will come 5.7. When I add these two, I'll get 6.25. The square root of 625 is 25 because point after two number. So the answer point after one number. So 2.5 centimeter. Now the formula. Surface area of cylinder, surface area of cone as well as is a solid shape. So even base also there. So area of circle. The formula here, CSA of cylinder is 2 pi RH. One nimsha. This is pi RL. It is pi R square. So pi R we have common. Take it out. 2H will be left out. Here L is left out. Here R will be left out. Pi is 22/7. Into radius is 0.7 and 2 as it is, h is 2.4 plus L is 2.5 plus 0.7. So 7 ones are 7, 7 0.1s are 7 ones are 7, 0 point as it is. Then 0.1 into 22 you will get 2.2. 2 ones are 2, 2 ones are 2, 1 point. And here 2 into 2.4 is 4.8, 2.5 as it is 7 as. When I add this R, I will get 8.0, we can write as 8. When I multiply this 2.2 into 8, I'll get 17.6 centimeter square. But in this sum, particularly in this sum, not in all the sums, they have told right nearest centimeter square. So it is 0.6. Point after more than 5 or 5 means you have to add 1 to this. So it already 6 is there. So add 1, it will become 18 centimeter square. Sir,